ಬೃಹತ್ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ. ಭಾರತದ ಪ್ರತಿಯೊಂದು ಮನೆಯಲ್ಲೂ ವಸ್ತ್ರಗಳ ರಾಣಿ ರೇಷ್ಮೆಗೆ ಹೆಮ್ಮೆಯ ಸ್ಥಾನವಿದೆ. ಜಗತ್ತಿಗೆ ಪರಿಚಯವಿರುವ 4 ವಿಧದ ವಾಣಿಜ್ಯಿಕ ರೇಷ್ಮೆಗಳಾದ ಹಿಪ್ಪುನೇರಳೆ, ಮಲ್ಬರಿ, ಟಸ್ಸರ್, ಮೂಗಾ ಮತ್ತು ಈರಿ ಇವುಗಳನ್ನು ಉತ್ಪಾದಿಸುವ ಏಕೈಕ ರಾಷ್ಟ್ರ ಭಾರತವೆಂಬ ಹೆಗ್ಗಳಿಕೆ ಇದೆ. ರೇಷ್ಮೆ ಕೃಷಿಯಲ್ಲಿ ಕಾರ್ಮಿಕರ ತೊಡಗಿಸಿಕೊಳ್ಳುವಿಕೆ ತುಂಬಾ ಹೆಚ್ಚು. ರೇಷ್ಮೆ ನೂಲು ಮತ್ತು ಗೂಡು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ 70 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಜನರ ಬದುಕಿಗೆ ಜೀವನಾಧಾರ ಕೆಲಸ ಒದಗಿಸಿರುವ ಗ್ರಾಮೀಣ ಗುಡಿ ಕೈಗಾರಿಕೆ ರೇಷ್ಮೆ ಉದ್ದಿಮೆ. ವಿಸ್ತೃತ ಕೃಷಿ ಮೂಲ ಚಟುವಟಿಕೆಗಳಿರುವ ರೇಷ್ಮೆ ಉದ್ಯಮ ಬಡತನ ನಿವಾರಣೆ, ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಪುನರ್ ನಿರ್ಮಾಣಕ್ಕೆ ಶಕ್ತ ಟೂಲ್ ಎಂದು ಪರಿಗಣಿತವಾಗಿದೆ. ಜಾಗತಿಕ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತಕ್ಕೆ 2ನೆಯ ಸ್ಥಾನವಿದ್ದು 17% ಉತ್ಪಾದಿಸುತ್ತಿದೆ. ದೇಶದ ಒಟ್ಟು ರೇಷ್ಮೆ ಉತ್ಪಾದನೆಯ ಪ್ರಮಾಣ 19,500 ಟನ್ಗಳಷ್ಟಿದೆ. ಇದರಲ್ಲಿ 16,250 ಟನ್ ಹಿಪ್ಪುನೇರಳೆ ರೇಷ್ಮೆ, 2,400 ಟನ್ ಈರಿ, 690 ಟನ್ ಟಸ್ಸರ್ ಮತ್ತು 100 ಟನ್ಗಳಷ್ಟು ಮೂಗಾ ರೇಷ್ಮೆಗಳು ಸೇರಿವೆ. ಸಾಂಪ್ರದಾಯಿಕವಾದ ಭಾರದ ಕೈಮಗ್ಗದ ಸೀರೆಗಳಿಂದ ಹಗುರವಾದ ರೇಷ್ಮೆ ಸೀರೆಗಳತ್ತ ಬದಲಾಗುತ್ತಿರುವ ಸ್ಥಳೀಯ ಗ್ರಾಹಕ ಅಭಿರುಚಿಗೆ ಪೂರಕವಾಗಿ ರೇಷ್ಮೆ ಉತ್ಪಾದನಾ ಯೋಜನೆಯ ಸಮಗ್ರ ಮರುನೋಟ ಅವಶ್ಯಕವಿದೆ. ಮಲ್ಟಿವೋಲ್ಟೈನ್ ರೇಷ್ಮೆಗೆ ಹೋಲಿಸಿದರೆ ಸುತ್ತುವಾಗ ತುಂಡಾಗುವಿಕೆ ಕಡಿಮೆ ಇರುವ, ಕಡಿಮೆ ಡಿಗಮಿಂಗ್ ಲಾಸ್ ಇರುವ ಆಮದು ಮಾಡಿಕೊಂಡ ಬೈವೋಲ್ಟೈನ್ ರೇಷ್ಮೆಯನ್ನು ವಿದ್ಯುತ್ ಮಗ್ಗದ ನೇಕಾರರು ಇಷ್ಟಪಡುತ್ತಾರೆ. ಆಂತರಿಕ ಮಾರುಕಟ್ಟೆಯಲ್ಲಿ ಬಿಕರಿಗೆ ಮತ್ತು ವಿದೇಶಗಳಿಗೆ ರಫ್ತು ಮಾಡಲು ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗಾಗಿ ಉತ್ತಮ ಗುಣಮಟ್ಟದ ರೇಷ್ಮೆಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ನಮ್ಮ ದೇಶದ ವಾರ್ಷಿಕ ರೇಷ್ಮೆ ಬೇಡಿಕೆ 28,000 ಟನ್ಗಳಷ್ಟಿದೆ. ನಮ್ಮ ದೇಶೀಯ ಉತ್ಪಾದನೆ 19,500 ಟನ್ಗಳಷ್ಟಿದೆ. ದಿನದಿಂದ ದಿನಕ್ಕೆ ಉತ್ತಮ ಗುಣಮಟ್ಟದ ರೇಷ್ಮೆಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ನಮ್ಮ ದೇಶದ ವಿದ್ಯುತ್ ಮಗ್ಗ ನೇಕಾರರ ಮತ್ತು ಕಾರ್ಖಾನೆ ವಲಯಗಳ ಕಚ್ಚಾ ರೇಷ್ಮೆ ಬೇಡಿಕೆಯನ್ನು ಪೂರೈಸಲು ಒಂದೇ ಗುಣಮಟ್ಟದ ಬೈವೋಲ್ಟೈನ್ ರೇಷ್ಮೆಯ ಅಗಾಧ ಪ್ರಮಾಣದ ಅವಶ್ಯಕತೆ ಇದೆ. ವಿದ್ಯುತ್ ಮಗ್ಗ ನೇಕಾರರಿಂದ ಗುಣಮಟ್ಟದ ಬೈವೋಲ್ಟೈನ್ ರೇಷ್ಮೆಗೆ ಬೇಡಿಕೆ ಬೆಳೆಯುತ್ತಿರುವ ಕಾರಣದಿಂದ ನಮ್ಮ ಆಂತರಿಕ ರೇಷ್ಮೆ ಉತ್ಪಾದನೆಯನ್ನು ನಾವು ಹೆಚ್ಚಿಸಿಕೊಳ್ಳದೆ ಅನ್ಯ ಮಾರ್ಗವಿಲ್ಲ. ದೇಶೀಯ ನೇಕಾರ ವಲಯದ ಬೇಡಿಕೆಯನ್ನು ಪೂರೈಕೆ ಮಾಡಲು, ಉತ್ತಮ ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದಿಸಲು ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಘಟಕಗಳಿಗೆ ಅಪಾರ ಪ್ರಮಾಣದಲ್ಲಿ ಬೈವೋಲ್ಟೈನ್ ರೇಷ್ಮೆ ಗೂಡುಗಳ ಉತ್ಪಾದನೆ ಅತ್ಯವಶ್ಯಕ. ದೇಶದಲ್ಲಿರುವ ವಿದ್ಯುತ್ ಮಗ್ಗಗಳು ಲಾಳಿ ರಹಿತ ರೇಪಿಯರ್ ಮಗ್ಗಗಳಲ್ಲಿ ಬಳಸಲು ಬೇಕಾಗುವ 3A ಮತ್ತು 4A ಶ್ರೇಣಿಯ ಕಚ್ಚಾ ರೇಷ್ಮೆ ಉತ್ಪಾದಿಸಲು ಸಾಧ್ಯವಾಗುವ, ಅಧಿಕ ಇಳುವರಿ ನೀಡುವ ಹಲವಾರು ಬೈವೋಲ್ಟೈನ್ ತಳಿಗಳನ್ನು ಭಾರತ ಸರ್ಕಾರದ ಕೇಂದ್ರ ರೇಷ್ಮೆ ಮಂಡಳಿಯ ಸಂಶೋಧನಾ ಸಂಸ್ಥೆಗಳು ವಿಕಸನಗೊಳಿಸಿವೆ. ಕಚ್ಚಾ ರೇಷ್ಮೆ ಉತ್ಪಾದನೆಯ ಪ್ರಮುಖ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಗಳು ಬೈವೋಲ್ಟೈನ್ ಕಚ್ಚಾ ರೇಷ್ಮೆ ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ ಮಹದಾಶಯದ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿವೆ. ಗುಣಮಟ್ಟದ ಬೈವೋಲ್ಟೈನ್ ರೇಷ್ಮೆಯನ್ನು ಅಪಾರ ಪ್ರಮಾಣದಲ್ಲಿ ಉತ್ಪಾದಿಸುವ ಸಲುವಾಗಿ ಕೇಂದ್ರ ರೇಷ್ಮೆ ಮಂಡಳಿಯು ವಿವಿಧ ರಾಜ್ಯಗಳ ಸಹಯೋಗದೊಂದಿಗೆ ಕ್ಯಾಟಲಿಟಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಿಡಿಪಿ ಅಂತಹ ರೇಷ್ಮೋದ್ಯಮ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿದೆ. ಕೇಂದ್ರ ರೇಷ್ಮೆ ಮಂಡಳಿಯ ಸಂಶೋಧನಾ ಸಂಸ್ಥೆಗಳು ಅಭಿವೃದ್ಧಿಪಡಿಸಿರುವ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ಗಳು ರೇಷ್ಮೆಗೂಡು ಉತ್ಪಾದನೆ ಮತ್ತು ಕಚ್ಚಾ ರೇಷ್ಮೆ ಉತ್ಪಾದನೆಯನ್ನು ಸಾಂಪ್ರದಾಯಿಕ ಗುಡಿ ಕೈಗಾರಿಕೆ ಉದ್ದಿಮೆಯ ಸ್ವರೂಪದಿಂದ ಆರ್ಥಿಕವಾಗಿ ಆಧುನಿಕ ಉದ್ಯಮವಾಗಿ ಬೆಳೆಸಿವೆ. ಇತ್ತೀಚಿನ ವರ್ಷಗಳಲ್ಲಿ ಅಭಿವೃದ್ಧಿಪಡಿಸಿ ಪರಿಚಯಿಸಲಾಗಿರುವ ಸುಧಾರಿತ ತಾಂತ್ರಿಕತೆಗಳು ಮತ್ತು ಯಾಂತ್ರೀಕರಣಗಳು ಬೆಳೆಯ ಸ್ಥಿರತೆ ಹೆಚ್ಚಿಸಿವೆ, ಕೆಲಸಗಾರರ ಅವಶ್ಯಕತೆ ಕಡಿಮೆ ಮಾಡಿವೆ ಮತ್ತು ರೇಷ್ಮೆ ಕೃಷಿಯಲ್ಲಿ ಬೃಹತ್ ಪ್ರಮಾಣದ ರೇಷ್ಮೆ ಬೆಳೆಗಾರರಿಗೆ ಆಸ್ಪದ ಹೆಚ್ಚಿಸಿದೆ. ಸಂಶೋಧನೆ, ತರಬೇತಿ, ವಿಸ್ತರಣಾ ಸಹಕಾರ ಜೊತೆಗೆ ಸರ್ಕಾರದ ಉದ್ದಿಮೆ ಸ್ನೇಹಿ ನೀತಿ ಮತ್ತು ಬೆಂಬಲ ಸೇವೆಗಳು
ಯಾವುದೇ ಚಟುವಟಿಕೆಗೆ ಮುಂಚೆ ಮತ್ತು ನಂತರ ಅವಶ್ಯಕವಾಗುವ ಸಂಬಂಧಗಳು ಇವೆಲ್ಲವೂ ರೇಷ್ಮೋದ್ಯಮ ಸದೃಢವಾಗಿ ಸುಸ್ಥಿರವಾಗಿ ಬೆಳೆಯಲು ಪೋಷಕವಾಗಿವೆ. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರೇಷ್ಮೆ ಕೃಷಿಯು ಸಾಂಪ್ರದಾಯಿಕ ಕೃಷಿ ಚಟುವಟಿಕೆಗಳಿಗಿಂತ ಲಾಭದಾಯಕವೆಂದು ಬಹಳಷ್ಟು ರೈತರು ಕಂಡುಕೊಂಡಿದ್ದಾರೆ. ಅರ್ಧ ಎಕರೆ ನೀರಾವರಿ ಮತ್ತು 1 ಎಕರೆ ಮಳೆ ಆಶ್ರಯದ ಹಿಪ್ಪುನೇರಳೆ ತೋಟ ಆಧಾರಿತ ರೇಷ್ಮೆ ಕೃಷಿ ಪ್ರತಿ ವರ್ಷ 20,000ದಿಂದ 25,000 ರೂಪಾಯಿಗಳವರೆಗೆ ಗಳಿಕೆ ಒದಗಿಸುತ್ತದೆ ಎಂಬುದು ಅರ್ಥವಾಗಿದೆ. ಇದಕ್ಕಿಂತಲೂ ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರಿಗೆ ಲಾಭದಾಯಕತೆ ಹೋಲಿಕೆಯಲ್ಲಿ ಇನ್ನೂ ಹೆಚ್ಚು ಎಂಬುದು ಕೂಡ ಕಂಡುಬಂದಿದೆ. ಬಹುದೊಡ್ಡ ಪ್ರಮಾಣದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ರೇಷ್ಮೆ ಕೃಷಿಯನ್ನು ಪ್ರಮುಖ ವಾಣಿಜ್ಯ ಕೃಷಿಯಾಗಿ ಆಯ್ಕೆ ಮಾಡಿಕೊಂಡು ಹಿಪ್ಪುನೇರಳೆ ವಿಸ್ತೀರ್ಣವನ್ನು ಅರ್ಧ ಎಕರೆಯಿಂದ 2 ಎಕರೆವರೆಗೂ ಹೆಚ್ಚಿಸಿದ್ದಾರೆ. ಸದ್ಯದಲ್ಲಿ ದೇಶದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರಿದ್ದಾರೆ. ವೈದ್ಯರು, ಇಂಜಿನಿಯರ್ಗಳು, ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರೂ ಸೇರಿದಂತೆ ಬಹಳಷ್ಟು ವಿದ್ಯಾವಂತ ಯುವಕರು ರೇಷ್ಮೋದ್ಯಮವನ್ನು ಪ್ರಮುಖ ಚಟುವಟಿಕೆಯನ್ನಾಗಿ ಮಾಡಿಕೊಳ್ಳಲು ಮುಂದೆ ಬಂದಿದ್ದಾರೆ. ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಘಟಕ, ಮಲ್ಟಿಎಂಡ್ ಮತ್ತು ಫಿಲೇಚರ್ ನೂಲು ಬಿಚ್ಚಾಣಿಕೆ ಘಟಕಗಳಿಗೆ ಅಪಾರ ಪ್ರಮಾಣದ ಗುಣಮಟ್ಟದ ರೇಷ್ಮೆಗೂಡು ಬೇಕಾಗುತ್ತದೆ. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರಿಂದ ಮಾತ್ರ ಇಂತಹ ಉತ್ಪಾದನೆ ಸಾಧ್ಯ. ಭೂಮಿ, ಕಟ್ಟಡ, ಬಂಡವಾಳಗಳನ್ನು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ರೇಷ್ಮೆ ಕೃಷಿಕರಿಗಿಂತ ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರು ಮತ್ತು ಉದ್ಯಮಶೀಲರು ಹೆಚ್ಚು ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಸರಾಸರಿಯಾಗಿ ರೇಷ್ಮೆ ಕೃಷಿಕರು ಪ್ರತಿ ತಿಂಗಳಿಗೆ 1 ಬೆಳೆ ಬೆಳೆಯುತ್ತಾರೆ. ಪ್ರತಿ 100 ರೋಗರಹಿತ ಮೊಟ್ಟೆಗಳಿಗೆ 75 ಕೆಜಿ ಇಳುವರಿ ಪಡೆಯುತ್ತಾರೆ. ವರ್ಷಪೂರ್ತಿ ಪ್ರತಿ ತಿಂಗಳಿನಲ್ಲೂ ಹೀಗೆ ನಿಯತಕಾಲಿಕವಾಗಿ ಆದಾಯ ಗಳಿಸುತ್ತಾರೆ. ತಮಿಳುನಾಡಿನ ಉಡುಮಲಪೇಟೆ ಜಿಲ್ಲೆಯ ಕಣ್ಣಮನೈಕಣ್ಣೂರು ಗ್ರಾಮದ ಬೃಹತ್ ರೇಷ್ಮೆ ಕೃಷಿಕರಾದ ಶ್ರೀ ರಾಜಮಾಣಿಕ್ಯಂ ಹೇಳುತ್ತಾರೆ, ಪ್ರಾರಂಭದಲ್ಲಿ ನಾವು 1 ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡ್ತಿದ್ವಿ. ಅದರಿಂದ ಲಾಭ ಬರ್ತಿತ್ತು. ಅದಕ್ಕೆ 3 ಎಕರೆಗೆ ಜಾಸ್ತಿ ಮಾಡಿದ್ವಿ. ನಮಗೆ ವರ್ಷಕ್ಕೆ 12 ಬೆಳೆ ಬರುತ್ತೆ. ಪ್ರತಿ ತಿಂಗಳು 250ರಿಂದ 300 ಮೊಟ್ಟೆ ಸಾಕಾಣಿಕೆ ಮಾಡ್ತೀವಿ. ನಮ್ಮ ಸರಾಸರಿ ಇಳುವರಿ 80ರಿಂದ 85 ಕೆಜಿ ಇದೆ. ನಾವು ಮುಂಚೆ ಬೆಳೀತಾ ಇದ್ದ ಬೆಳೆಗಳಿಗಿಂತ ರೇಷ್ಮೆಯಲ್ಲಿ ಲಾಭ ಇದೆ. ಮುಂಚೆ ನಾವು ಮುಸ್ಕಿನ ಟೊಮ್ಯಾಟೊ, ಈರುಳ್ಳಿ, ಭತ್ತ ಈ ಥರ ಎಲ್ಲ ಬೆಳೀತಾ ಇದ್ವಿ. ಲಾಭ ಬಂದರೂ ಬರೋದು, ಹಾಕಿದ ಬಂಡವಾಳನೇ ಹೋದರೂ ಹೋಗಿಬಿಡೋದು. ತೆಂಗಿನ ಬೆಳೆಗೂ ನೀರಿನ ಸಮಸ್ಯೆ ಆಯಿತು. ಈಗ ಪ್ರತಿ ತಿಂಗಳು ನಾವು ಲಾಭ ನೋಡ್ತಾ ಇದ್ದೀವಿ. ಅದರಿಂದ ರೇಷ್ಮೆ ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಬೃಹತ್ ರೇಷ್ಮೆ ಕೃಷಿ ಚಟುವಟಿಕೆಯಿಂದ ರೇಷ್ಮೆ ಕೃಷಿ ಲಾಭದಾಯಕ, ವಾಣಿಜ್ಯಿಕವಾಗಿ ಪ್ರಾಯೋಗಿಕ ಎಂಬುದನ್ನು ಈ ಮುಂದಿನ ಕೋಷ್ಟಕದಿಂದ ಗಮನಿಸಬಹುದು. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರಾಗಲು ಕೆಲವು ಪ್ರಮುಖ ಸೂತ್ರಗಳು ಹೀಗಿವೆ. ಜಮೀನಿನ ಆಯ್ಕೆ. ನೀರಾವರಿ ಹಿಪ್ಪುನೇರಳೆ ತೋಟಕ್ಕೆ ಸಮತಟ್ಟಾದ ಜಮೀನು ಸೂಕ್ತ. ನೀರು ಸರಾಗವಾಗಿ ಇಂಗಬಲ್ಲ ಮರಳು ಮಿಶ್ರಿತ ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಜೇಡಿ ಮಣ್ಣು ಸೂಕ್ತ. ಮಣ್ಣಿನ ರಸಸಾರ 6.5ರಿಂದ 7.5 ಇರಬೇಕು. ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡುವ ಮೂಲಕ ಮಣ್ಣಿನ ಪೋಷಕಾಂಶಗಳನ್ನು ಕಾಪಾಡಿಕೊಳ್ಳಬೇಕು. ಅಧಿಕ ಇಳುವರಿಯ ಹಿಪ್ಪುನೇರಳೆ ತಳಿಗಳ ಬಳಕೆ. S36, S54, S13 ಮತ್ತು V1 ಅಂತಹ ಅಧಿಕ ಇಳುವರಿಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸೂಕ್ತ ಅಂತರದ ಸಾಲುಗಳು, ಸಾವಯವ, ರಾಸಾಯನಿಕ ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ಬಳಕೆ, ಶಿಫಾರಸು ಮಾಡಿರುವ ರೀತಿಯಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಇವೆಲ್ಲವೂ ಪ್ರತಿ ಹೆಕ್ಟೇರಿಗೆ ಪ್ರತಿ ವರ್ಷಕ್ಕೆ ಉತ್ತಮ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನು 15,000ದಿಂದ 45,000 ಕಿಲೋಗ್ರಾಂವರೆಗೆ ಉತ್ಪಾದಿಸಲು ಸಾಧ್ಯವಾಗಿಸುತ್ತವೆ.
ನೀರಾವರಿ ಹಿಪ್ಪುನೇರಳೆ ತೋಟ ಮಾಡುವುದು. ಬೃಹತ್ ರೇಷ್ಮೆ ಕೃಷಿ ಚಟುವಟಿಕೆಯಲ್ಲಿ ವರ್ಷ ಪೂರ್ತಿ ಹಿಪ್ಪುನೇರಳೆ ತೋಟವನ್ನು ಸುಸ್ಥಿತಿಯಲ್ಲಿರುವಂತೆ ನಿರ್ವಹಣೆ ಮಾಡಲು ಅವಶ್ಯವಿರುವಷ್ಟು ನೀರಾವರಿ ಸೌಲಭ್ಯ ಅತ್ಯಂತ ಅವಶ್ಯಕ. ಸರಿಯಾದ ಕೊಳವೆ ಬಾವಿ ಮತ್ತು ಹನಿ ನೀರಾವರಿ ವ್ಯವಸ್ಥೆಯಿಂದ ತೋಟವನ್ನು ಸೂಕ್ತವಾಗಿ ನಿರ್ವಹಿಸಲು ಸಾಧ್ಯ. ಚಾಕಿ ತೋಟದ ನಿರ್ವಹಣೆ. ಎಳೆಯದಾದ, ಮೃದುವಾದ, ರಸಭರಿತ, ಸತ್ವಯುತ ಹಿಪ್ಪುನೇರಳೆ ಎಲೆಗಳನ್ನು ತಿನ್ನಲು ಚಾಕಿ ಹುಳುಗಳು ಇಷ್ಟಪಡುತ್ತವೆ. ಇಂತಹ ಎಲೆಗಳನ್ನು ಸಮೃದ್ಧವಾಗಿ ಪೂರೈಸಲು ಶಿಫಾರಸು ಮಾಡಿರುವ ರೀತಿಯಲ್ಲಿ ಗಿಡಗಳನ್ನು ಕತ್ತರಿಸಬೇಕು ಮತ್ತು ಶಿಫಾರಸು ಮಾಡಿರುವಷ್ಟು ಪ್ರಮಾಣದಲ್ಲಿ ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಸಸಿ ನಾಟಿ ಮಾಡಿದ 6 ತಿಂಗಳ ನಂತರ ರಸಗೊಬ್ಬರ ಹಾಕಬೇಕು. 1 ಹೆಕ್ಟೇರ್ಗೆ 40 ಟನ್ ಸಾವಯವ ಗೊಬ್ಬರವನ್ನು 2 ಸಮಕಂತುಗಳಲ್ಲಿ ಹಾಕಬೇಕು. ಚಾಕಿ ತೋಟಗಳಲ್ಲಿ ಸಾಲುಗಳ ನಡುವಿನ ಅಂತರ ವಿಸ್ತಾರವಾಗಿದ್ದಷ್ಟು ಗಾಳಿಯ ಸಂಚಾರ ಸುಲಲಿತ, ಸೂರ್ಯನ ಬೆಳಕು ಸಮೃದ್ಧವಾಗಿ ದೊರೆತು ಎಲೆಗಳಲ್ಲಿ ಪೋಷಕಾಂಶಗಳು ತುಂಬಿಕೊಳ್ಳುತ್ತವೆ. ರೋಗರಹಿತ ರೇಷ್ಮೆ ಮೊಟ್ಟೆ ಅಥವಾ ಚಾಕಿ ಹುಳುಗಳನ್ನು ಒದಗಿಸಿಕೊಳ್ಳುವುದು. ಯಶಸ್ವಿ ರೇಷ್ಮೆ ಬೆಳೆ ಬೆಳೆಯಲು ಆರೋಗ್ಯಕರ ಮತ್ತು ಕಸುವುಳ್ಳ ಚಾಕಿ ಹುಳುಗಳು ಬೇಕು. ಅದಕ್ಕೆ ಉತ್ತಮ ಗುಣಮಟ್ಟದ ವಿಶ್ವಾಸಾರ್ಹ ರೇಷ್ಮೆ ಮೊಟ್ಟೆ ಪ್ರಾರಂಭಿಕ ಅವಶ್ಯಕತೆ. ಆದ್ದರಿಂದ ಪರವಾನಗಿ ಪಡೆದ ಮೊಟ್ಟೆ ಉತ್ಪಾದಕರಿಂದ ರೋಗರಹಿತ ಮೊಟ್ಟೆಗಳನ್ನು ಖರೀದಿಸಿ ತರಬೇಕು. ಎಳೆಯ ಹುಳುಗಳನ್ನು ಮೊಟ್ಟೆಯಿಂದ ಹೊರಬಂದ ಕ್ಷಣದಿಂದ 3ನೇ ಜ್ವರಕ್ಕೆ ಕೂರುವವರೆಗೆ ಸಾಕಾಣಿಕೆ ಮಾಡುವುದನ್ನು ಚಾಕಿ ಸಾಕಾಣಿಕೆ ಎಂದು ಕರೆಯಲಾಗುತ್ತದೆ. ಅತ್ಯಂತ ಸೂಕ್ತ ಶೈತ್ಯಾಂಶ, ಉಷ್ಣತೆ, ಗಾಳಿ, ಬೆಳಕು, ಆಹಾರ ಮತ್ತು ಶುಚಿತ್ವಗಳಲ್ಲಿ ಚಾಕಿ ಸಾಕಾಣಿಕೆ ಮಾಡಬೇಕು. ಯಶಸ್ವಿ ರೇಷ್ಮೆ ಬೆಳೆಗೆ ಇದೇ ಮೂಲಾಧಾರ. ಚೀನಾ ಮತ್ತು ಇನ್ನಿತರ ರೇಷ್ಮೆ ಉತ್ಪಾದನೆ ರಾಷ್ಟ್ರಗಳಲ್ಲಿ 90%ಕ್ಕೂ ಹೆಚ್ಚು ರೇಷ್ಮೆ ಕೃಷಿಕರು ವಾಣಿಜ್ಯಕ ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ಚಾಕಿ ಹುಳುಗಳನ್ನು ಮಾತ್ರ ಪಡೆದು ಬೆಳೆ ಮಾಡುತ್ತಾರೆ. ಆದರೆ ನಮ್ಮ ದೇಶದಲ್ಲಿ 15% 20% ರೇಷ್ಮೆ ಕೃಷಿಕರು ಮಾತ್ರ ಈ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರು 8 ರಿಂದ 10 ದಿನ ಬೆಳೆಸಲಾಗಿರುವ ಚಾಕಿ ಹುಳುಗಳನ್ನು ಖರೀದಿಸುವುದರಿಂದ ಸಮಯ ಮತ್ತು ಕೆಲಸಗಾರರ ಅವಶ್ಯಕತೆಯ ಮಿತವ್ಯಯ ಸಾಧ್ಯವಾಗುತ್ತದೆ. ನನ್ನ ಹೆಸರು ರಘುಪತಿ ಗೌಡ ಅಂತ. ಕಾರಳ್ಳಿ ಹಳ್ಳಿಯಲ್ಲಿ ಇದು ಚಾಕಿ ಸೆಂಟರ್ ಓಪನ್ ಮಾಡಿದ್ದು, ಬಂಗಾರಪೇಟೆ ತಾಲೂಕು. ನಾವು CSR ಚಾಕಿ ಕೇಂದ್ರ ಶುರು ಮಾಡಿ 5 ವರ್ಷ ಆಯಿತು. 5 ವರ್ಷದಿಂದ ಲಾಭದಾಯಕವಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರು, ಸ್ಟೇಟ್ ಗೌರ್ಮೆಂಟ್ ಅವರು ಎಲ್ಲ ಉತ್ತಮ ತಾಂತ್ರಿಕತೆ ಹಾಗೂ ತಿಳುವಳಿಕೆಯನ್ನು ನೀಡಿ ಈ ಥರ ಚಾಕಿ ಕೇಂದ್ರವನ್ನು ಓಪನ್ ಮಾಡಿಸಿ ಆರ್ಥಿಕವಾಗಿ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ದೇಶಾದ್ಯಂತ 600ಕ್ಕೂ ಹೆಚ್ಚು ನೂಲು ಬಿಚ್ಚಾಣಿಕೆ ರೇಷ್ಮೆ ಗೂಡು ಬೆಳೆಯಲು ಬೇಕಿರುವ ಚಾಕಿ ಹುಳುಗಳ ಸಾಕಾಣಿಕಾ ಕೇಂದ್ರಗಳು ಕಮರ್ಷಿಯಲ್ CRC ಸ್ಥಾಪನೆಗೆ ಸಹಾಯ ಒದಗಿಸಲಾಗಿದೆ. ಚಾಕಿ ಸಾಕಾಣಿಕಾ ಕೇಂದ್ರಗಳ ಸ್ಥಾಪನೆ. ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ರೇಷ್ಮೆ ಇಲಾಖೆ ಒದಗಿಸುವ ಯೋಜನೆ ರೀತಿಯ ಚಾಕಿ ಸಾಕಾಣಿಕಾ ಕೇಂದ್ರವನ್ನು ಕಟ್ಟಬೇಕು. ತಂಡಗಳಲ್ಲಿ ಹುಳು ಸಾಕಣೆ ಮಾಡಲು ಸಾಧ್ಯವಾಗುವಂತೆ 2-3 ಸಾಕಾಣಿಕೆ ಮನೆ ಕಟ್ಟಬೇಕು. ಅವಶ್ಯಕ ಸ್ಥಳಾವಕಾಶ ಮತ್ತು ಗಾಳಿ ಬೆಳಕು ಒದಗುವಂತೆ RCC ತಾರಸಿಯ ಪ್ರತ್ಯೇಕವಾದ ಚಾಕಿ ಸಾಕಾಣಿಕೆ ಮನೆ ಇರುವುದು ಉತ್ತಮ. ಇದರಿಂದ ನೈರ್ಮಲ್ಯ ಕಾಪಾಡಿಕೊಂಡು ಶಿಫಾರಸು ಮಾಡಿರುವಷ್ಟು ಶೈತ್ಯಾಂಶ ಮತ್ತು ಉಷ್ಣತೆ ನಿರ್ವಹಣೆ ಸಾಧ್ಯ. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಯಲ್ಲಿ ತಂಪು ಗಾಳಿ ಬೀಸುವ ದೊಡ್ಡ ಯಂತ್ರಗಳನ್ನು ಅಳವಡಿಸಿರುವ ಹಿಪ್ಪುನೇರಳೆ ಸೊಪ್ಪು ಶೇಖರಣೆ ಕೊಠಡಿ ಅವಶ್ಯಕ. ಸೋಂಕು ನಿವಾರಣೆ ಮತ್ತು ನೈರ್ಮಲ್ಯ. ಯಶಸ್ವಿ ಬೆಳೆಗೆ ಶುಚಿತ್ವ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮನೆ, ಉಪಕರಣಗಳು ಮತ್ತು ಯಂತ್ರಗಳ ಸೋಂಕು ನಿವಾರಣೆ ಅತಿ ಅವಶ್ಯಕ. ರೇಷ್ಮೆ ಹುಳುಗಳು ಬ್ಯಾಕ್ಟೀರಿಯಾ, ವೈರಾಣು, ಮೈಕ್ರೋಸ್ಪೊರಿಡಿಯಾ ಮತ್ತು ಶಿಲೀಂಧ್ರಗಳಿಂದ ರೋಗಗಳಿಗೆ ತುತ್ತಾಗುತ್ತವೆ. ಬಲಿತ ಹುಳುಗಳ ಸಾಕಾಣಿಕೆ. 3, 4 ಮತ್ತು 5ನೇ ಹಂತದ ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಲಿತ ಹುಳುಗಳ ಸಾಕಾಣಿಕೆ ಎನ್ನುತ್ತಾರೆ.
ಉತ್ತಮ ವಾತಾಯನ ವ್ಯವಸ್ಥೆ ಇರುವ ಪ್ರತ್ಯೇಕವಾಗಿರುವ ಹುಳು ಸಾಕಾಣಿಕೆ ಮನೆಗಳಲ್ಲಿ ಬಲಿತ ಹುಳುಗಳ ಸಾಕಾಣಿಕೆ ಮಾಡಬೇಕು. 1 ಎಕರೆ ಹಿಪ್ಪುನೇರಳೆ ತೋಟದ ಸೊಪ್ಪಿನಿಂದ ಸುಮಾರು 300 ರೋಗರಹಿತ ರೇಷ್ಮೆ ಮೊಟ್ಟೆಗಳನ್ನು ಸಾಕಾಣಿಕೆ ಮಾಡಲು 60 ಅಡಿ ಉದ್ದಗಲದ ಹುಳು ಸಾಕಾಣಿಕೆ ಮನೆ ಅವಶ್ಯಕ. 24 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 65 ರಿಂದ 70% ಶೈತ್ಯಾಂಶ ಬೇಕು. ಉತ್ತರ ದಕ್ಷಿಣಕ್ಕೆ ಕಟ್ಟಡ ಇದ್ದು ಎತ್ತರ 10 ರಿಂದ 12 ಅಡಿ ಇರುವುದು ಸೂಕ್ತ. ಸೂರ್ಯನ ಬೆಳಕು ನೇರವಾಗಿ ಹುಳು ಸಾಕುವ ಪ್ರದೇಶಕ್ಕೆ ಬೀಳದಂತೆ ಹುಳು ಸಾಕಾಣಿಕೆ ಮನೆ ಸುತ್ತಲೂ 5 ರಿಂದ 6 ಅಡಿ ಅಗಲದ ಪಾರ್ಶ್ವ ಜಗಲಿ ವರಾಂಡ ಇರಬೇಕು. ಸಾಕಾಣಿಕೆ ಹಾಸಿಗೆಯಲ್ಲಿ ಹುಳುಗಳಿಗೆ ಸಾಕಷ್ಟು ಸ್ಥಳಾವಕಾಶ ಕೊಡಬೇಕು. ಜ್ವರದಿಂದ ಹೊರಬಂದ ಹುಳುಗಳಿಗೆ ಸೋಂಕು ನಿವಾರಕಗಳನ್ನು ಧೂಳೀಕರಿಸಿ ರೋಗ ಬಾರದಂತೆ ತಡೆಯಬೇಕು. ಹುಳುಗಳು ಸೊಪ್ಪು ತಿನ್ನುವಾಗ ಮತ್ತು ಜ್ವರಕ್ಕೆ ಕುಳಿತಿರುವಾಗ ಧೂಳೀಕರಣ ಮಾಡಬಾರದು. ಹುಳು ಸಾಕಾಣಿಕೆ ಮನೆಗೆ ಅವಶ್ಯಕವಾದಷ್ಟು ಕಿಟಕಿಗಳಿರಬೇಕು. ಊಜಿ ನೊಣಗಳ ಹಾವಳಿಯನ್ನು ತಡೆಯಲು ತಂತಿ ಬಲೆ ಅಳವಡಿಸಿರುವ ಪಡಸಾಲೆ ಇದ್ದು ಅದರ ಮೂಲಕ ಮಾತ್ರ ಹುಳು ಸಾಕುವ ಮನೆಗೆ ಪ್ರವೇಶ ಇರಬೇಕು. ಆಂಧ್ರಪ್ರದೇಶದ ವೆಂಕಟಗಿರಿ ಕೋಟೆ ಜಿಲ್ಲೆಯ ಮಿತ್ತೂರಿನ ಬಯೋಲ್ಟೈನ್ ಬೆಳೆಗಾರ ಶ್ರೀ ಈಶ್ವರಮೂರ್ತಿ ಹೇಳ್ತಾರೆ, 8 ಎಕರೆ ಹಿಪ್ಪನೇರಳೆ ತೋಟ ಇದೆ. 11 ರಿಂದ 12 ಬೆಳೆ ಮಾಡ್ತೀನಿ. ಪ್ರತಿ ಬೆಳೆಗೆ 1,000 ಮೊಟ್ಟೆ ಸಾಕ್ತೀನಿ. ಪ್ರತಿ 100 ಮೊಟ್ಟೆಗೆ 70 ಕೆಜಿ ಇಳುವರಿ ಬರ್ತಾ ಇದೆ. ತೋಟದ ಕೆಲಸಗಳ ಯಾಂತ್ರೀಕರಣ. ಹಿಪ್ಪುನೇರಳೆ ಬೆಳೆಯುವುದು ಹೆಚ್ಚು ಕೆಲಸಗಾರರು ಬೇಕಾಗುವ ಕೆಲಸ. ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸದ ಅವಧಿ ಕಡಿಮೆ ಮಾಡುವುದರಿಂದ ಹಿಪ್ಪುನೇರಳೆ ಸೊಪ್ಪಿನ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬಹುದು. ಸಬ್ಸಾಯ್ಲರ್ ಮತ್ತು ಚಿಸಲ್ ಪ್ಲೋ ಬಳಸಿ ಆಳ ಉಳುಮೆ ಮಾಡಬಹುದು. ಹಿಪ್ಪುನೇರಳೆ ಕಡ್ಡಿಗಳನ್ನು ನಾಟಿಗೆ ಸಿದ್ಧಪಡಿಸಲು ಮೈಸೂರಿನ CSRNTI ಸಿದ್ಧಪಡಿಸಿರುವ ಮೆಷಿನ್ ಬಳಸಬಹುದು. ಇದು ಅರ್ಧ HP ಸಿಂಗಲ್ ಫೇಸ್ AC ಮೋಟಾರ್ನಿಂದ ಕೆಲಸ ಮಾಡುತ್ತೆ. 8 ಗಂಟೆಯ ಕೆಲಸದ ಅವಧಿಯಲ್ಲಿ 12,000 ದಿಂದ 16,000 ಕಡ್ಡಿಗಳನ್ನು ತಯಾರಿಸಬಹುದು. ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ CSRNTI ಹಿಪ್ಪುನೇರಳೆ ಕಡ್ಡಿ ಕಟಾವು ಯಂತ್ರ, ಸೊಪ್ಪು ಕತ್ತರಿಸುವ ಯಂತ್ರ ಮತ್ತು ಹುಳುವಿನ ಹಾಸಿಗೆಗೆ ಧೂಳೀಕರಿಸುವ ಯಂತ್ರಗಳನ್ನು ಸಿದ್ಧಪಡಿಸಿವೆ. ಇವೆಲ್ಲವೂ ಅರ್ಧ HP ಸಿಂಗಲ್ ಫೇಸ್ AC ಮೋಟಾರಿನಿಂದ ಕೆಲಸ ಮಾಡುತ್ತವೆ. ಇವುಗಳ ಕಾರ್ಯ ಸಾಮರ್ಥ್ಯ ಸಮರ್ಪಕವಾಗಿದೆ. ಗೂಡಿನಿಂದ ಗುಂಜು ಬಿಡಿಸುವ ಯಂತ್ರವನ್ನು ಮೈಸೂರಿನ ಸಂಸ್ಥೆ ತಯಾರಿಸಿದೆ. ತಮಿಳುನಾಡಿನ ಉಡುಮಲಪೇಟೆ ಜಿಲ್ಲೆಯ ಬಯೋಲ್ಟೈನ್ ಬೆಳೆಗಾರರಾದ ಶ್ರೀ ವಸುದೇವ ರಾಮ್ಕುಮಾರ್ ಹೇಳುತ್ತಾರೆ, ನಾನು ಕೃಷಿ ಕುಟುಂಬದಿಂದ ಬಂದ ಸಿವಿಲ್ ಇಂಜಿನಿಯರಿಂಗ್ ಪದವೀಧರ. ತಿಂಗಳಿಗೆ ಸುಮಾರು 1,000 ಮೊಟ್ಟೆ ಸಾಕಾಣಿಕೆ ಮಾಡ್ತೀನಿ. 75 ರಿಂದ 80 ಕಿಲೋಗ್ರಾಂ ಇಳುವರಿ ಬರ್ತಿದೆ. ಇಲಾಖೆ ಕೊಟ್ಟಿರೋ ಬ್ರಷ್ ಕಟರ್, ಪವರ್ ಟಿಲ್ಲರ್, ಸ್ಪ್ರೇಯರ್, ಗೂಡು ಬಿಡಿಸೋ ಯಂತ್ರ ಮುಂತಾದವನ್ನು ಬಳಸೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಮಾಡೋದು ಕಷ್ಟ ಏನಿಲ್ಲ. ಕೆಲಸಗಾರರ ವೆಚ್ಚದ ಮೇಲೆ ಹಿಡಿತ ಸಾಧಿಸಿದ್ದೀವಿ. ನಮ್ಮ ಆದಾಯದಲ್ಲಿ ಹೆಚ್ಚಾಗಿದೆ. ಸ್ವಯಂಚಾಲಿತ ನೂಲು ಉತ್ಪಾದನೆ ಘಟಕ ಮತ್ತು ಬೃಹತ್ ಪ್ರಮಾಣದ ಬಯೋಲ್ಟೈನ್ ರೇಷ್ಮೆ ಕೃಷಿಕರ ನಡುವೆ ಒಪ್ಪಂದ. ಕ್ಯಾಟಲಿಟಿಕ್ ಡೆವಲಪ್ಮೆಂಟ್ ಯೋಜನೆ ಅನ್ವಯ ಕೇಂದ್ರ ರೇಷ್ಮೆ ಮಂಡಳಿಯು ರೇಷ್ಮೆ ನೂಲು ಬಿಚ್ಚುವವರ ಸೌಕರ್ಯಕ್ಕಾಗಿ ಮಲ್ಟಿ ಎಂಡ್ ಮತ್ತು ಸ್ವಯಂಚಾಲಿತ ರೇಷ್ಮೆ ನೂಲು ಬಿಚ್ಚಾಣಿಕೆ ಘಟಕಗಳ ಸ್ಥಾಪನೆಗೆ ಸಹಾಯ ನೀಡಿದೆ. ಈವರೆಗೆ 225 ಮಲ್ಟಿ ಎಂಡ್ ಮತ್ತು 2 ಸಂಪೂರ್ಣ ಸ್ವಯಂಚಾಲಿತ ಘಟಕಗಳನ್ನು ದೇಶದಲ್ಲಿ ಸ್ಥಾಪಿಸಲಾಗಿದೆ. 400 ರಾಟೆಗಳ ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಘಟಕದಿಂದ ದಿನಕ್ಕೆ 2 ಶಿಫ್ಟ್ನಲ್ಲಿ ಕೆಲಸ ಮಾಡಿದರೆ ವರ್ಷಕ್ಕೆ 34,000 ಕಿಲೋಗ್ರಾಂ ರೇಷ್ಮೆ ನೂಲು ಉತ್ಪಾದನೆ ಮಾಡಬಹುದು. 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 8 ರಿಂದ 10 ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಘಟಕಗಳ ಸ್ಥಾಪನೆಗೆ
ತಾಂತ್ರಿಕ ಮತ್ತು ಆರ್ಥಿಕ ಸಹಾಯ ನೀಡಲಾಗಿದೆ. ಸ್ವಯಂ ಚಾಲಿತ ನೂಲು ಬಿಚ್ಚಾಣಿಕೆ ಘಟಕವು ವರ್ಷಕ್ಕೆ ಸುಮಾರು 218 ಟನ್ ಬಯೋವೋಲ್ಟೈನ್ ಅಥವಾ ಸಿಎಸ್ಆರ್ ಹೈಬ್ರಿಡ್ ಗೂಡುಗಳನ್ನು ಬಳಸಿ 34 ಟನ್ ರೇಷ್ಮೆ ಉತ್ಪಾದನೆ ಮಾಡಬಲ್ಲವು. ಇಂತಹ ಒಂದು ಘಟಕ 300ರಿಂದ 500 ರೇಷ್ಮೆ ಕೃಷಿಕರು ಬೆಳೆಯುವ ಗೂಡುಗಳನ್ನು ಖರೀದಿಸಬಲ್ಲದು. ಸ್ವಯಂ ಚಾಲಿತ ನೂಲು ಬಿಚ್ಚಾಣಿಕೆ ಘಟಕಗಳು ರೇಷ್ಮೆ ಬೆಳೆಗಾರರೊಂದಿಗೆ ನಿರಂತರ ಗೂಡು ಸರಬರಾಜಿಗಾಗಿ ನೇರವಾಗಿ ಗೂಡು ಖರೀದಿಗೆ ಒಪ್ಪಂದ ಮಾಡಿಕೊಳ್ಳಬಹುದು. ಅಧಿಕ ಇಳುವರಿಯ ಹಿಪ್ಪುನೇರಳೆ ತಳಿ ಪಡೆಯಲು, ಉತ್ತಮ ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ಚಾಕಿ ಪಡೆಯಲು ರೈತರಿಗೆ ಇಂತಹ ನೂಲು ಬಿಚ್ಚಾಣಿಕೆ ಘಟಕಗಳು ನೆರವು ಒದಗಿಸಬಹುದು. ಜೊತೆಗೆ ತಮ್ಮಲ್ಲಿರುವ ನುರಿತ ತಂತ್ರಜ್ಞರಿಂದ ಹಿಪ್ಪುನೇರಳೆ ಕೃಷಿ, ತೋಟ ನಿರ್ವಹಣೆ, ಹುಳು ಸಾಕಾಣಿಕೆ ತಂತ್ರಜ್ಞಾನ, ರೋಗ ಕೀಟ ಬಾಧೆ ನಿರ್ವಹಣೆ, ಹಣ್ಣು ಹುಳುಗಳನ್ನು ಆರಿಸಿ ಗೂಡು ಕಟ್ಟಲು ಬಿಡುವುದು, ಗೂಡು ಬಿಡಿಸುವುದು ಇಂತಹ ಎಲ್ಲ ಚಟುವಟಿಕೆಗಳಿಗೆ ತಾಂತ್ರಿಕ ನೆರವು ಒದಗಿಸಬಹುದು. ಗುಣಮಟ್ಟ ಆಧಾರಿತ ಗೂಡಿನ ಖರೀದಿ ದರದ ಮೂಲಕ ನಂಬಿಗಸ್ತ ವ್ಯವಹರಣೆಗೆ ಮುಂದಾಗಬಹುದು. ಸ್ವಯಂ ಚಾಲಿತ ನೂಲು ಬಿಚ್ಚಾಣಿಕೆ ಘಟಕ ಮತ್ತು ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರ ನಡುವಿನ ಹೊಂದಾಣಿಕೆಯು ಪರಸ್ಪರ ಉಭಯತ್ರರ ಹಿತ ಕಾಯುವಂತಹದ್ದು, ಇಬ್ಬರ ಒಳಿತನ್ನು ಸಾಧಿಸುವಂತಹದ್ದು. ಕ್ಯಾಟಲಿಟಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಿಡಿಪಿ ಅಭಿವೃದ್ಧಿಯ ಉಪಕ್ರಮಗಳಾಗಿ ಕೇಂದ್ರ ರೇಷ್ಮೆ ಮಂಡಳಿಯು ರಾಜ್ಯದ ರೇಷ್ಮೆ ಇಲಾಖೆಗಳ ಜೊತೆಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಸಿಡಿಪಿ ಅನ್ನು ಅನುಷ್ಠಾನ ಮಾಡುತ್ತಿದೆ. ಸಂಶೋಧನಾ ಕೇಂದ್ರಗಳು ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನದ ವರ್ಗಾವಣೆಗೆ ಇದೊಂದು ಉತ್ತಮ ಸಾಧನವಾಗಿದೆ. ಈ ಸಾಧನದಲ್ಲಿ ಸೇರಿರುವ ಅಂಶಗಳು ಹಿಪ್ಪುನೇರಳೆ ತೋಟದ ಅಭಿವೃದ್ಧಿಗೆ ನೆರವು, ನೀರಾವರಿ ಮತ್ತು ಇನ್ನಿತರ ನೀರು ಸಂರಕ್ಷಣೆ ಬಳಕೆ ಕ್ರಮಗಳಿಗೆ ಸಹಾಯ, ಸುಧಾರಿತ ಚಂದ್ರಿಕೆಗಳು ಸೇರಿದಂತೆ ಹುಳು ಸಾಕಾಣಿಕೆ ಉಪಕರಣಗಳ ಸರಬರಾಜು ಮತ್ತು ಬಯೋವೋಲ್ಟೈನ್ ಬೆಳೆಗಾರರಿಗೆ ತೋಟ ನಿರ್ವಹಣೆ ಉಪಕರಣಗಳು, ಬಯೋವೋಲ್ಟೈನ್ ಬೆಳೆಗಾರರಿಗೆ ಗುಣಮಟ್ಟದ ಸೋಂಕು ನಿವಾರಕಗಳು ಮತ್ತು ಬೆಳೆ ಸಂರಕ್ಷಣೆ ಕ್ರಮಗಳ ಸರಬರಾಜು, ಹುಳು ಸಾಕಾಣಿಕೆ ಮನೆ, ಚಾಕಿ ತೋಟದ ನಿರ್ವಹಣೆ, ಚಾಕಿ ಸಾಕಾಣಿಕೆ ಮನೆ ನಿರ್ಮಾಣ ಮತ್ತು ಚಾಕಿ ಸಾಕಾಣಿಕೆ ಮನೆಗೆ ಉಪಕರಣಗಳ ಖರೀದಿಗೆ ನೆರವು, ಎಲ್ಲರಿಗೂ ಬೆಳೆ ವಿಮೆ, ಜೈವಿಕ ಸಾಧನಗಳ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಸಹಾಯ, ರೈತ ತರಬೇತಿಗೆ ನೆರವು, ಮನೆ ಮನೆಗೆ ಸೋಂಕು ನಿವಾರಣೆ ಮಾಡಿಕೊಡುವವರು, ಬಳಕೆ ಸಾಧನಗಳನ್ನು ಇನ್ಪುಟ್ಸ್ ಸರಬರಾಜು ಮಾಡುವವರು ಮತ್ತು ರೇಷ್ಮೆ ಪಾಲಿಕ್ಲಿನಿಕ್ ನೆರವು, ಸ್ವಯಂ ಚಾಲಿತ ನೂಲು ಬಿಚ್ಚಾಣಿಕೆ ಘಟಕ ಸ್ಥಾಪನೆ. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿಕರು ಈ ಸೌಲಭ್ಯಗಳನ್ನು ಬಳಸಿಕೊಳ್ಳಬಹುದು. ತಮಿಳುನಾಡಿನ ಉಡುಮಲಪೇಟೆಯ ಹನಿಬಿ ಕಾರ್ಪೊರೇಷನ್ನ ಸಿಇಒ ಶ್ರೀ ರಾಮರಾಜ್ ಹೇಳ್ತಾರೆ, ಹನಿಬಿ ಕಾರ್ಪೊರೇಷನ್ಗೆ 36 ಲಕ್ಷ ರೋಗರಹಿತ ರೇಷ್ಮೆ ಮೊಟ್ಟೆ ಉತ್ಪಾದನೆ ಮಾಡುವ ಕ್ಷಮತೆ ಇದೆ. ನಮ್ಮ ಚಾಕಿ ಸಾಕಾಣಿಕಾ ಕೇಂದ್ರದಲ್ಲಿ 20,000 ಚದರಡಿ ಜಾಗ ಇದೆ. 1 ರಿಂದ 2 ಎಕರೆಯ 300 ರೈತರು, 3 ರಿಂದ 5 ಎಕರೆಯ 300 ಜನ ರೈತರು ಮತ್ತು ಇನ್ನುಳಿದಂತೆ 5 ಎಕರೆಗಿಂತಲೂ ಹೆಚ್ಚು ಒಟ್ಟು 800 ಜನ ರೈತರಿದ್ದಾರೆ. 1,500 ಎಕರೆಯಷ್ಟು ಪ್ರದೇಶದಲ್ಲಿ ಹಿಪ್ಪುನೇರಳೆ ಇರಲಿದೆ. 150 ಟನ್ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಗುರಿ ಇದೆ. ಇದರಿಂದ 800 ರೈತರಿಗೆ ಪ್ರಯೋಜನವಾಗಲಿದೆ. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿ ಗ್ರಾಮೀಣ ಆರ್ಥಿಕತೆಗೆ ಹೊಸ ಶಕ್ತಿ ಉತ್ಸಾಹಗಳನ್ನು ತುಂಬುತ್ತದೆ. ಬೃಹತ್ ಪ್ರಮಾಣದ ರೇಷ್ಮೆ ಕೃಷಿ ಆರ್ಥಿಕವಾಗಿ ಸುಸ್ಥಿರ ಮತ್ತು ವಾಣಿಜ್ಯಿಕವಾಗಿ ಸಂಭವನೀಯ.